ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 13 ಸೆಪ್ಟೆಂಬರ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಹ್ಯಾಸ್ ಲಾಸ್ಟ್ ಇಟ್ಸ್ ವೇ ಇನ್ ಯೂಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಬಹಳಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ರಚನೆ ಮಾಡಲಾಗಿರುತ್ತದೆ. ಆ ಕಾನೂನುಗಳಲ್ಲಿ ಭಾರತದ ಒಂದು ಪ್ರತಿನಿಧಿತ್ವ ಮತ್ತು ಭಾರತದ ಕೊಡುಗೆಗೆ ಸಂಬಂಧಿಸಿದಂತಹ ಚರ್ಚೆಯನ್ನು ಈ ಆರ್ಟಿಕಲಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ನಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಈ ವರ್ಷ ನಾವು ಭಾರತ ಸ್ವತಂತ್ರತೆಯನ್ನು ಪಡೆದು 75 ವರ್ಷಗಳಾಗಿದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ವಿವಿಧ ವಿಷಯಗಳ ಮೇಲೆ ಭಾರತದ ಒಂದು ಪ್ರಯತ್ನ ಹಾಗೂ ಬೆಳವಣಿಗೆಗೆ ಸಂಬಂಧಿಸಿದಂತೆ ಚರ್ಚೆಗಳು ಆಗಿರ್ತವೆ. ಈ ಆರ್ಟಿಕಲಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಅಂತಾರಾಷ್ಟ್ರೀಯ ವ್ಯವಹಾರಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಿಸಿದಂತೆ ಯಾವ ಕ್ಷೇತ್ರದಲ್ಲೂ ಹೆಚ್ಚಿನ ಚರ್ಚೆ ಆಗದಿರುವಂತಹ ಸಂದರ್ಭದಲ್ಲಿ ಅವರು ಇಲ್ಲಿ ಆ ವಿಷಯವನ್ನು ಚರ್ಚೆ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಕಾನೂನು ಅಂತ ಮಾತು ಬಂದಂತಹ ಸಂದರ್ಭದಲ್ಲಿ ಯೂಶಲಿ ವೆಸ್ಟಲ್ಲಿ ಇರುವಂತಹ ರಾಷ್ಟ್ರಗಳು ಅಂದರೆ ಅಮೆರಿಕ, ಯುರೋಪ್ ಈ ರಾಷ್ಟ್ರಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕಾನೂನುಗಳು ಜಾಸ್ತಿ ಲಾಗುಗೆ ಬರ್ತವೆ ಅನ್ನುವಂಥದ್ದು. ಹಾಗಿದ್ದರೂ ಸಹ ನಮ್ಮ ಭಾರತದ ಸಂವಿಧಾನವನ್ನು ಬರೆದಂತಹ ನಮ್ಮ ಪೂರ್ವಜರು ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳ ಒಂದು ಮಹತ್ವವನ್ನು ಅರ್ಥೈಸಿಕೊಂಡು ಆರ್ಟಿಕಲ್ 51ರ ಪ್ರಾವಧಾನವನ್ನು ಮಾಡಿದರು. ಆರ್ಟಿಕಲ್ 51ರ ಅಡಿಯಲ್ಲಿ ಬಹುಮುಖ್ಯವಾಗಿ ಭಾರತ ಹಾಗೂ ಸ್ಟೇಟ್ ಅಂತಾರಾಷ್ಟ್ರೀಯ ಕಾನೂನನ್ನು ಮನ್ನಣೆ ಹಾಗೂ ಗೌರವಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ 51ರಲ್ಲಿ ಮಾಡಿರುವಂತಹ ಪ್ರಾವಧಾನ. ಸೊ ಅದನ್ನು ನೋಡಿದಾಗ ನಮ್ಮ ಪೂರ್ವಜರು ಅಂತಾರಾಷ್ಟ್ರೀಯ ಕಾನೂನಿನ ಮಹತ್ವವನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಮುಂದಿನ ದಿನದಲ್ಲಿ ಬಂದಂತಹ ಸರ್ಕಾರಗಳು ಸಹ ಅಂತಾರಾಷ್ಟ್ರೀಯ ಕಾನೂನನ್ನು ಭಾರತದ ಮೇಲೆ ಅಥವಾ ಭಾರತದ ಒಳಗಡೆ ನಾವು ಅಳವಡಿಕೆ ಮಾಡಿಕೊಂಡರೂ ಸಹ ನಮ್ಮ ದೇಶದ ಸಾರ್ನಿಟಿ ಮತ್ತು ಇಂಟಿಗ್ರಿಟಿಗೆ ನಾವು ಯಾವಾಗಲೂ ಬದ್ಧರಾಗಿರ್ತೀವಿ ಅನ್ನುವಂತಹ ವಿಷಯವನ್ನು ತೋರಿಸ್ಕೊಟ್ಟಿದ್ವಿ. ಹೀಗಿದ್ದರೂ ಸಹ ಭಾರತ ಯುನೈಟೆಡ್ ನೇಷನ್ಸ್ನ ಚಾರ್ಟರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಯಾವುದೇ ವಿವಾದಗಳನ್ನು ಪೀಸ್ಫುಲಿ ಅಂದರೆ ಶಾಂತಿಯುತವಾಗಿ ಪರಿಹರಿಸಿಕೊಳ್ಳುವಂತಹ ಆಲೋಚನೆ ಮತ್ತು ಕ್ರಮಗಳನ್ನು ಕೈಗೊಳ್ತಾ ಬಂತಿರುವಂಥದ್ದು. ಹೀಗೆ ಇದ್ದಂತಹ ಉದ್ದೇಶ ಮತ್ತು ಮಹತ್ವದೊಂದಿಗೆ ಭಾರತ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಮಾನವ ಹಕ್ಕುಗಳು, ವ್ಯಾಪಾರ, ಹೂಡಿಕೆ, ಇನ್ವೆಸ್ಟ್ಮೆಂಟ್, ವಾತಾವರಣ, ಎನ್ವೈರ್ಮೆಂಟ್, ಓಷನ್, ಬಾಹ್ಯಾಕಾಶ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ತನ್ನದೇ ಆದಂತಹ ಒಂದು ಕೊಡುಗೆ ಮತ್ತು ಇನ್ವಾಲ್ವ್ಮೆಂಟನ್ನು ತೋರಿಸಿರುವಂಥದ್ದು. ಹಾಗೆ ನೋಡಿದಾಗ ಭಾರತ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅನ್ನುವಂತಹ ಒಂದು ಮಹತ್ತರವಾದಂತಹ ನಡೆಯನ್ನು ಮುಂದಿಕ್ಕಿತ್ತು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಿಸಿದಂತೆ. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಮ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನು ಸಹ ತರುವಂಥದ್ರಲ್ಲಿ ಭಾರತ ಬಹಳ ಇಂಪಾರ್ಟೆಂಟ್ ರೋಲನ್ನು ತೋರಿಸ್ಕೊಂಡಿರುವಂಥದ್ದು. ಹೀಗೆ ಎರಡು ಮುಖ್ಯವಾದಂತಹ ವಿಷಯಗಳನ್ನು ಮಾತಾಡಿದ್ವಿ. ಆದರೆ ಬೇರೆ ಕಾನೂನುಗಳಿಗೆ ಸಂಬಂಧಿಸಿದಂತೆ ಅಥವಾ ಭಾರತ ತನ್ನ ಒಂದು ಅನಿಸಿಕೆಗಳನ್ನು ಮತ್ತು ತನ್ನ ಒಂದು ಮಹತ್ವವನ್ನು ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಇಂಟ್ರೆಸ್ಟ್ಗಳನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ಕಾರಣಗಳೇನು? ಯಾಕೆ ಭಾರತ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ತನ್ನ ಇಂಟ್ರೆಸ್ಟ್ಸ್ಗಳನ್ನು ಪೂರೈಸಲು ಸಾಧ್ಯವಾಗಿಲ್ಲ? ಮೊದಲನೇ ಹಂತದಲ್ಲಿ ಬಹುಮುಖ್ಯವಾಗಿ ಈ ಇಂಡಿಯನ್ ಫಾರಿನ್ ಸರ್ವಿಸ್, ಯಾಕಂದರೆ ಇವರೇ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಕೆಲಸ ಮಾಡುವಂಥದ್ದು. ಈ ಇಂಡಿಯನ್ ಫಾರಿನ್ ಸರ್ವಿಸ್ನಲ್ಲಿ ಇರುವಂತಹ ಆಫೀಸರ್ಸ್ಗಳು ಜನರಲಿಸ್ಟ್ ಆಗಿರ್ತಾರೆ. ಯಾಕಂದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನಡೆಸಬೇಕು ಅಂತಂದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಜ್ಞಾನ ದೊಡ್ಡದಾಗಿರಬೇಕಾಗುತ್ತದೆ. ಬಟ್ ಈ ಇಂಡಿಯನ್ ಫಾರಿನ್ ಸರ್ವಿಸ್ನ ಆಫೀಸರ್ಸ್ಗಳು ಜನರಲಿಸ್ಟ್ ಆಗಿರೋದ್ರಿಂದ ಅವರು ಕೊಡಬೇಕಾದಂತಹ ಒಂದು ಎಫಿಷಿಯನ್ಸಿ ಅಥವಾ ಔಟ್ಪುಟ್ ಕೊಡಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಮೊದಲನೆಯ ಕಾರಣ. ಎರಡನೇ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಲ್ಲಿ ಲೀಗಲ್ ಆ್ಯಂಡ್ ಟ್ರೀಟೀಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇದು ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಅಗ್ರಿಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತದೆ. ಇದಕ್ಕೆ ಮನ್ನಣೆ ಆಗಿರುವಂತಹ ಸ್ಟ್ರೆಂತ್ 23 ಅಂದರೆ 23 ಜನ ಅಧಿಕಾರಿಗಳು ಇರಬೇಕು ಇದರಲ್ಲಿ, ಆಫೀಸರ್ಸ್ಗಳು. ಆದರೆ ಇವತ್ತು ಇರುವಂಥದ್ದು ಬರೀ 13. ಹಾಗಾದರೆ ಇಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು ಅಂಡರ್ ಸ್ಟಾಫ್ಡ್, ಬೇಕಾದಂತಹ ಅಥವಾ ಅವಶ್ಯಕವಿರುವಂತಹ ಸಂಖ್ಯೆ ಇಲ್ಲಿ ಇಲ್ಲದೇ ಇರುವಂತಹ ಕಾರಣಕ್ಕೆ ಈ ಡಿಪಾರ್ಟ್ಮೆಂಟು ಸಹ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗದೇ ಇರುವಂಥದ್ದು. ಹೀಗೆ ಇರುವಂತಹ ಕಾರಣಕ್ಕೆ ನಾವು ಈ ಸಮಸ್ಯೆಗಳು ಏನು ಇವತ್ತು ಕಾಣ್ತಿದ್ದೀವೋ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಮ್ಮ ಒಂದು ದೇಣಿಗೆ ಮತ್ತು
ನಮಗೆ ಅವಶ್ಯಕವಿರುವಂತಹ ಇಂಟ್ರೆಸ್ಟ್ಗಳನ್ನು ಫುಲ್ಫಿಲ್ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಆ್ಯಂಡ್ ಭಾರತ ತಾವೆಲ್ಲ ಗೊತ್ತಿರೋ ಹಾಗೆ ಬರೀ ಕುಲ್ಭೂಷಣ್ ಜಾಧವ್ ಅವರ ಸಂದರ್ಭದಲ್ಲಿ ಮಾತ್ರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿಗೆ ಮೊರೆ ಹೋಗಿತ್ತು. ಆದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಚೈನಾ ಮಾಡ್ತಿರುವಂತಹ ಟ್ರಾನ್ಸ್ಗ್ರೆಷನ್ ಆಗಿರಬಹುದು, ಪಾಕಿಸ್ತಾನ ತೋರಿಸ್ತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳಾಗಿರಬಹುದು, ಇವುಗಳಿಗೆ ಸಂಬಂಧಿಸಿದಂತೆ ನಾವು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಎಲ್ಲೂ ಸಹ ಎತ್ತಿ ಹಿಡಿತಿಲ್ಲ. ಸೊ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ನಾವು ಈಗ ಭಾರತ ಇನ್ನೂ ಗಟ್ಟಿಯಾಗಿ ಉಪಯೋಗಿಸ್ಕೊಂಡು ಭಾರತದ ಇಂಟ್ರೆಸ್ಟ್ಗಳನ್ನು ಉಳಿಸ್ಕೊಳ್ಳುವಂತಹ ಕಡೆಗೆ ಕೆಲಸ ಮಾಡಬೇಕು ಅಂತಂದರೆ ಈ ಎರಡು ಲೋಪದೋಷಗಳನ್ನು ಸರಿಪಡಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಗ್ರೇಟ್ G20 ಪವರ್, ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಈ ಆರ್ಟಿಕಲಲ್ಲಿ G20 ಸಂಸ್ಥೆ ಪವರ್ ಮತ್ತು ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಿಸಿದಂತಹ ಚರ್ಚೆ ಮಾಡ್ತಿದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಭಾರತ ಡಿಸೆಂಬರ್ 1, 2022 ನವೆಂಬರ್ 30, 2023 ಈ G20 ಸಂಸ್ಥೆಯ ನಾಯಕತ್ವವನ್ನು ನಾಯಕತ್ವವನ್ನು ಪಡ್ಕೊಳ್ಳಲಿದೆ. ಆ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಇರುವಂತಹ ಅವಕಾಶಗಳು ಆ್ಯಂಡ್ G20ಯ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಇದು ಸಹ ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರಾಗಿರುತ್ತದೆ. G20ಯ ಪ್ರಾಮುಖ್ಯತೆ, G20 ಸಂಸ್ಥೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡಬೇಕು ಅಂತಂದರೆ 3 ಅಂಶಗಳು, 3 ಫ್ಯಾಕ್ಟ್ಸ್ ಬಹಳ ಇಂಪಾರ್ಟೆಂಟ್. ಈ ಒಂದು G20 ಅನ್ನುವಂಥದ್ದು ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ಒಂದು ಸಮೂಹ. ಇದು ಬಹಳ ಯೂನಿಕ್ ಆಗಿರುತ್ತೆ. ಇಲ್ಲಿ ಎಲ್ಲ ಡೆವಲಪ್ಡ್ ಆಗಿರಲಿ, ಡೆವಲಪಿಂಗ್ ಆಗಿರಲಿ, ಎಲ್ಲ ರಾಷ್ಟ್ರಗಳಿಗೂ ಸಹ ಸಮಾನವಾದಂತಹ ಸ್ಟೇಚರ್ ಇರುವಂತಹ ಸಂಸ್ಥೆ ಇದಾಗಿರುತ್ತದೆ. ಈ ಒಂದು G20 ಪ್ರಪಂಚದ 80% GDP, 75% ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ 60% ಅಂತಾರಾಷ್ಟ್ರೀಯ ಜನಸಂಖ್ಯೆಯನ್ನು ತೋರಿಸಿಕೊಡುತ್ತದೆ. ಸೊ ಇಷ್ಟು ದೊಡ್ಡದಾಗಿರುವಂತಹ ವ್ಯವಸ್ಥೆ ಅಥವಾ ಸಂಸ್ಥೆ ಒಳಗೊಂಡಿರುವಂತಹ ಕಾರಣಕ್ಕೆ ಈ ಒಂದು ಸಂಸ್ಥೆ ಬಹಳ ದೊಡ್ಡದಾದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಪ್ರಪಂಚದಲ್ಲೇ ಅತಿ ಇನ್ಫ್ಲೂಯೆನ್ಷಿಯಲ್ ಎಕಾನಮಿಕ್ ಮಲ್ಟಿಲ್ಯಾಟ್ರಲ್ ಫೋರಮ್ ಇದಾಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಸೊ ಆ ಒಂದು ಕಾರಣಕ್ಕೆ ಈ ಸಂದರ್ಭದಲ್ಲಿ ಭಾರತ ನಾಯಕತ್ವವನ್ನು ಪಡ್ಕೊಳ್ತಾ ಇರುವಂತಹ ಕಾರಣಕ್ಕೆ ಒಂದಿಷ್ಟು ಸವಾಲುಗಳು ಎದ್ದು ನಿಲ್ಲಲಿದ್ದಾವೆ. ಏನು ಸವಾಲುಗಳು? ಈಗ ಈ ಸಮೂಹದಲ್ಲಿ ಒಂದು ಕಡೆ ನಾನು ಹೇಳಿದ ಹಾಗೆ ನ್ಯಾಟೋ, ವೆಸ್ಟ್ ಮತ್ತು ನ್ಯಾಟೋ ಒಂದು ಕಡೆ ಕಾಣಿಸ್ಕೊಳ್ತೀವಿ. ಇನ್ನೊಂದು ಕಡೆ ಚೈನಾ ಮತ್ತು ರಷ್ಯಾದ ನಡುವೆ ಆಗ್ತಾ ಇರುವಂತಹ ಹತ್ತಿರ ಮತ್ತು ಕ್ಲೋಸ್ ಟೈಸು ಪ್ರಪಂಚದಲ್ಲಿ ಈಗಾಗಲೇ US ಮತ್ತು ರಷ್ಯಾದ ನಡುವಿನ ಘರ್ಷಣೆ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಈ ಎರಡು ಇಂಟ್ರೆಸ್ಟ್ಗಳನ್ನು ಅಥವಾ ಇವರಿಬ್ಬರನ್ನೂ ಸಹ ಸಂಭಾಳಿಸುವಂತಹ ಒಂದು ಮಹತ್ತರ ಟಾರ್ಗೆಟ್ ಭಾರತದ ಮೇಲೆ ಬೀಳಲಿದೆ. ಹಾಗಾದರೆ ಮುಂದಿನ 1 ವರ್ಷದಲ್ಲಿ ಸರ್ಕಾರ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ ಡಿಸೆಂಬರ್ 2022 ಮುಂಚೆ ಯಾರು ನಾಯಕತ್ವವನ್ನು ಪಡ್ಕೊಂಡಿದ್ದಾರೆ? ಇಂಡೋನೇಷ್ಯಾ. ನೆನ್ಪಿಟ್ಕೊಳ್ಳಿ, ಈಗ ಸದ್ಯಕ್ಕೆ G20ಯ ನಾಯಕತ್ವವನ್ನು ಇಂಡೋನೇಷ್ಯಾ ನಡೆಸ್ತಾ ಇದೆ. ಆ್ಯಂಡ್ SCO ಸಮ್ಮಿಟ್ ನಡೆಯಲಿದ್ದು ಅಥವಾ G20ಯ ಸಮ್ಮಿಟ್ ಬಾಲಿಯಲ್ಲಿ ನಡೆಯಲಿದೆ. ಈ ಬಾಲಿಯಲ್ಲಿ ಸಮ್ಮಿಟ್ ಆದ ನಂತರ ಭಾರತ ನಾಯಕತ್ವವನ್ನು ಪಡ್ಕೊಳ್ಳುತ್ತದೆ. ಸೊ ಇಂಡೋನೇಷ್ಯಾ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ನಾವು ಮುಂಸಾಗಬಹುದಾಗಿದೆ. ಸೊ 3 ಪಿಲ್ಲರ್ಸ್ಗಳ ಮೇಲೆ ಇಂಡೋನೇಷ್ಯಾ ಕೆಲಸ ಮಾಡಿದೆ. ಒಂದು, ಗ್ಲೋಬಲ್ ಹೆಲ್ತ್ ಆರ್ಕಿಟೆಕ್ಚರ್ ಅಂತ ಹೇಳ್ತಿದ್ದೀವಿ, ಅಂತಾರಾಷ್ಟ್ರೀಯ ಆರೋಗ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡಿದೆ. ಎನರ್ಜಿ ಟ್ರಾನ್ಸಿಷನ್, ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ನಾವು ನಾನ್ ರಿನ್ಯೂವಬಲ್ ಅಂದರೆ ರಿನ್ಯೂವಬಲ್ ಕಡೆಗೆ ಹೋಗಬಹುದು, ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಈ 3 ಪಿಲ್ಲರ್ಸ್ಗಳ ಮೇಲೆ ಇಂಡೋನೇಷ್ಯಾ ಕೆಲಸ ಮಾಡಿರುವಂಥದ್ದು. ಅದರ ಒಂದು ಹಾದಿಯನ್ನು ಹಿಡ್ಕೊಂಡು ಭಾರತವು ಸಹ ಮುಂದಿನ 1 ವರ್ಷವನ್ನು ಸುಗಮವಾಗಿ ಸಕ್ರಮವಾಗಿ ಮುನ್ಸಾಗಿಸ್ಕೊಂಡು ಹೋಗುವಂತಹ ಚಾಲೆಂಜಸನ್ನು ಮುನ್ಸಾಗಿಸ್ಕೋಬೇಕು. ಈಗಾಗಲೇ ಭಾರತ ಡೆವಲಪಿಂಗ್ ರಾಷ್ಟ್ರವಿದ್ದು ಈ ಒಂದು ಸಮೂಹ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ಒಂದು ಸಮೂಹ ಆಗಿರುವಂತಹ ಕಾರಣಕ್ಕೆ ಮುಂದಿನ ದಿನದಲ್ಲಿ ಭಾರತ ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ರಾಷ್ಟ್ರಗಳ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕಡೆಗೆ ಈ ಸಂಸ್ಥೆಯನ್ನು ಎಳೆದೊಯ್ಯುವ ಅವಶ್ಯಕತೆ ಇದೆ. ಟೆಕ್ನಾಲಜಿ ಟ್ರಾನ್ಸ್ಫರ್, ಗ್ರೀನ್ ಎಕಾನಮಿಗೆ ಸಂಬಂಧಿಸಿದಂತೆ ಫಂಡ್ಸ್ ಆಗಿರಬಹುದು, ಆಹಾರ ಒಂದು ಸಮಸ್ಯೆಯನ್ನು ಆಹಾರ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ರಾಷ್ಟ್ರಗಳಿಗೆ ಬೇಕಾದಂತಹ ಅನುದಾನಗಳಾಗಿರಬಹುದು. ಇವತ್ತು ಪ್ರಪಂಚದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ಎನರ್ಜಿ ಪ್ರೈಸಸ್ ಆಗಿರಬಹುದು. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಒಂದು ಮುಂದಾಳತ್ವವನ್ನು ತಗೊಂಡು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂತಹ ಕಡೆಗೆ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ. ಅದಲ್ಲದೆ ಭಾರತದಲ್ಲಿ ಇರುವಂತಹ ಸಮಸ್ಯೆಗಳು ಆರ್ಥಿಕ ಚೇತರಿಕೆ, COVID-19 ಪ್ಯಾಂಡಮಿಕ್ನಿಂದಾಗಿರಬಹುದು, ಇರುವಂತಹ ಹೂಡಿಕೆ ಹೆಚ್ಚು ಮಾಡುವಂತಹ ಉದ್ದೇಶವಾಗಿರಬಹುದು, ದೇಶದಲ್ಲಿ
ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಸಮಸ್ಯೆಗಳಾಗಿರಬಹುದು, ಇವುಗಳ ಮೇಲೆ ಫೋಕಸ್ ಮಾಡಿ ಹೆಚ್ಚಿನ ಕೆಲಸಗಳನ್ನು ಮುಂಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.